ನಾಟಿ ಕೋಳಿ ಸಾರು ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು 2 kg ಕಟ್ ಮಾಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, ಚಿಕನ್ ತೊಳೆದು ಇಟ್ಕೊಂಡಿದ್ದೀವಲ್ವ, ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಬನ್ನಿ. ಫಸ್ಟು ಕೊಬ್ಬರಿ ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಸ್ವಲ್ಪ ಕಾಳು ಮೆಣಸಿನ ತೊಗೊಂಡಿದ್ದೀನಿ. ಖಾರ ಪುಡಿ, ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ರೆಸಿಪಿ ಮಾಡೋಣ ಬನ್ನಿ. ನೋಡಿ, ಮೊದಲಿಗೆ ಸ್ಟವ್ ಅಂಟಿಸ್ಕೊಡೋಣ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಕಾಳು ಹಾಕ್ತೀನಿ. ಅದನ್ನು ಸ್ವಲ್ಪ ಚಿಟಪಟ ಅನ್ನಲಿ. ಸಾಸಿವೆ ಆಯಿತು. ಕರಿಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಹಾಕಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ. ನೋಡಿ, ಸ್ವಲ್ಪ ಹಿಂಗೆ ಬಿಸಿ ಆಗಲಿ. ನಾವು ಅಷ್ಟೊತ್ತಿಗೆ ಖಾರಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಹಾಕ್ಕೊಳ್ಳೋದು ಮಾಡಿ ಮಿಕ್ಸಿಗೆ. ನೋಡಿ, ಮೊದಲಿಗೆ ಕಾಳು ಮೆಣಸು, ಚಕ್ಕೆ, ಲವಂಗ ಪುಡಿ ಎಲ್ಲ ಹಾಕ್ತೀನಿ. ಕೊಬ್ಬರಿ ಹಾಕ್ತಿದ್ದೀನಿ, ಹಸಿ ಕೊಬ್ಬರಿ. ಇದೆಲ್ಲ ಫಸ್ಟ್ ಒಂದು ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಮಿಕ್ಸ್ ಮಾಡ್ಕೊಂಬರೋಣ. ನೋಡಿ, ಈ ಥರ ಬಿಸಿ ಆಗ್ತಾಯಿದೆ. ಸ್ವಲ್ಪ ಒಂದು ಕೈ ಆಡಿಸೋಣ. ಕೆಳಗಡೆ ಇರೋದೆಲ್ಲ ಮೇಲಕ್ಕೆ ಬರಲಿ, ಮೇಲೆ ಇರೋದೆಲ್ಲ ಕೆಳಗಡೆ ಹೋಗಿ. ನೋಡಿ, ಇದು ಖಾರ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಈ ಖಾರ ಪುಡಿ ಎಲ್ಲ ಇಟ್ಕೋಬೇಕು. ಬಿಸಿಲಿಗೆಲ್ಲ ಉಪ್ಪು, ಖಾರ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಧನಿಯಾ ಪೌಡ್ರು, ಇದೆಲ್ಲ ಹಾಕಿ ಮಿಕ್ಸಿಗೆ ಮಾಡ್ಕೊಂಡು ಇವಾಗ ಖಾರ ಹಾಕಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಗಟ್ಟಿ ಬೇಕಂದರೆ ಕಮ್ಮಿ ಹಾಕ್ಕೋಬೇಕು, ಸ್ವಲ್ಪ ಜಾಸ್ತಿ ಬೇಕಂದರೆ ತೆಳ್ಳಗೆ ಬೇಕಂದರೆ ನೀರು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಇವಾಗ ಎಲ್ಲ ರೆಡಿ ಆಗಿದೆ. ಕುಕ್ಕರ್ ಕುಚ್ಚಲು ಹಾಕಿ ವಿಸಿಲ್ ಹಾಕ್ಸೋಣ. 4 ವಿಸಿಲ್ ಆದರೂ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆನ್ನೋದು. 4 ವಿಸಿಲ್ ಎಲ್ಲ ರೆಡಿ ಆಗಿದೆ. ಇದು ಸ್ವಲ್ಪ ಹೊತ್ತು ಒಂದು 2 ಕುದಿ ಇಡೋಣ ಸ್ಟವ್ ಮೇಲೆ. ಇದೆಲ್ಲ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡೋದೇನು.